ನಮಸ್ಕಾರ ಬೆಂಗಳೂರು, ನೀವು ನೋಡ್ತಾ ಇದ್ದ ಕನ್ನಡ ಮೀಡಿಯಂ. ನಾನು ನಿಮ್ಮ ಆಲ್ರೌಂಡರ್ ಅರ್ಜುನ. ಬ್ಲ್ಯಾಕ್ ಟಿಕೆಟ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ಇವತ್ತು ಯಾವ ಫಿಲಮ್ ರಿವ್ಯೂ ಮಾಡ್ತಾ ಇದೀವಿ ಅಥವಾ ಯಾವ ಫಿಲಮ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ BB5. ಸೊ ಇದೊಂದು ಹೊಸ ಟೀಮು. ಈ ಮೂವಿ ಬಂದ್ಬಿಟ್ಟು ಜಾನರ್ ಬಂದು ಸಸ್ಪೆನ್ಸ್, ಥ್ರಿಲ್ಲರ್, ಮರ್ಡರ್ ಮಿಸ್ಟ್ರಿ, ಆ್ಯಕ್ಷನು ಎಲ್ಲ ಇದೆ. ಸೊ ಒಂದು ಹೊಸ ಟೀಮ್ ಬಂದಿದೆ ಇದನ್ನು ಮಾಡಿಕೊಂಡು. ಇದ್ರ ಬಗ್ಗೆ ಮಾತಾಡೋಕ್ಕೆ ನಾನೊಬ್ಬನೇ ಮಾತಾಡಲ್ಲ, ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ, ನನ್ನ ಮೆಂಟರ್ ಬರ್ತಾ ಇದ್ದಾಳೆ, ಹಾಗೂ ಈ ಫಿಲಮ್ನ ಒನ್ ಆಫ್ ದ ಹೀರೋಯಿನ್ಸ್ ಬರ್ತಾ ಇದ್ದಾಳೆ. ಸೊ ಲೆಟ್ಸ್ ವೆಲ್ಕಮ್ ರಶ್ಮಿ ಪ್ರಭಾಕರ್. ಬನ್ನಿ 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 ಬನ್ನಿ. ಮಂತ್ರ ಹೇಳಿದ್ರೆ ಮಾವಿನಕಾಯಿ ಉದ್ರಲ್ಲ, ಕಲ್ಲು ಹೊಡಿಲೇಬೇಕು. ಸೊ ರಶ್ಮಿ, ವಿ ಮೀಟ್ ಅಗೈನ್. ಈ ಮೂವಿ ಬಗ್ಗೆ ಹೇಳಿ ಇವತ್ತು. Okay, BB5, this is my first movie. ಡೈರೆಕ್ಟ್ ಮಾಡಿರೋದು ಜನಾರ್ದನ್ ಸರ್ ಅಂತ. ಅವ್ರದ್ದು ಕೂಡ ಫಸ್ಟ್ ಪ್ರಾಜೆಕ್ಟ್ ಇದು. ತುಂಬ ಖುಷಿ ಆಯಿತು ನನಗೆ ಈ ಪ್ರಾಜೆಕ್ಟ್ ವರ್ಕ್ ಮಾಡಿ. ನನಗೆ ಮೂವಿ ಗಂಧ ಗಾಳಿ ಏನೂ ಗೊತ್ತಿರಲಿಲ್ಲ. ಸೀರಿಯಲ್ ಮಾಡ್ಕೊಂಡಿದ್ದವಳು ನಾನು ಆ್ಯಕ್ಚುಲಿ. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಆ್ಯಸ್ ಸ್ವಪ್ನ ಮೂವಿಯಲ್ಲಿ ನಾನು ಇರ್ತೀನಿ. ಮೂವಿ ತುಂಬ ನಾನು ರಿವೀಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಥಿಯೇಟರ್ ಪರ್ಮಿಷನ್ ಕೊಡಲ್ಲ, ಪ್ರೊಡ್ಯೂಸರ್ ಪರ್ಮಿಷನ್ ಕೊಡಲ್ಲ. ಏನಮ್ಮ ನಾವೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡಬೇಕು ಅಂತ ನೀನು ಎಲ್ಲಾರ ಹೇಳ್ಕೊಂಬಂದ್ಬಿಟ್ಟಿದ್ಯಾ? ಓಕೆ, ಇನ್ ಎ ಶಾರ್ಟ್ ಸೆಂಟೆನ್ಸಲ್ಲಿ ಹೇಳಬೇಕು ಅಂತಂದರೆ, ಫಸ್ಟು ನಾನು ಪಾಸಿಟಿವ್ ಶೇಡಲ್ಲೇ ಪ್ಲೇ ಮಾಡಿದ್ದೀನಿ. ಅದಾದಮೇಲೆ ನೆಗೆಟಿವ್ ಶೇಡಿಗೆ ಟರ್ನ್ ಆಗ್ತೀನಿ. ಏನಮ್ಮ ಬ್ಲಡ್ ಗ್ರೂಪ್ ಅಮ್ಮ? ಇಲ್ಲ 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 ಇಲ್ಲ, ಕ್ಯಾರೆಕ್ಟರ್ ಸೊ ಇರ್ತಾಳೆ. ಸೊ ಪಾಸಿಟಿವ್ ಶೇಡಲ್ಲಿ ಇದ್ದವಳು ನೆಗೆಟಿವ್ ಶೇಡಿಗೆ ಟರ್ನ್ ಆಗ್ತಾಳೆ. ಯಾಕೆ ಟರ್ನ್ ಆಗ್ತಾಳೆ ಅನ್ನೋದು ನೀವು ಮೂವಿ ನೋಡಿ ತಿಳ್ಕೊಬೇಕು. ಓಕೆ, ಪಾಸಿಟಿವ್ ಇಂದ ನೆಗೆಟಿವ್ ಬರ್ತಾಳೆ, ಆಮೇಲೆ ನೆಗೆಟಿವ್ ಇಂದ ಏನಾಗ್ತಾಳೆ ಅಥವಾ ನೆಗೆಟಿವ್ ಎಲ್ಲ ಇರ್ತಾಳೆ, ತಿರ್ಗೋ ಪಾಸಿಟಿವ್ ಅಲ್ಲಿ ಬರ್ತಾಳೆ ಅಂತ. ಯಾಕೆ ಟರ್ನ್ ಆಗ್ತಾಳೆ ಅದೆಲ್ಲ ನೋಡಿ ತಿಳ್ಕೊಬೇಕು ಅಂದ್ರೆ ನೀವು ಮೂವಿನ ಖಂಡಿತ ಮಿಸ್ ಮಾಡದೆ ನೋಡ್ಲೇಬೇಕು. ಈ ಫಿಲಮ್ ಅಲ್ಲಿ ಟೋಟಲ್ ಎಷ್ಟು ಸಾಂಗ್ಸ್ ಇದೆ? ಯಾಕಂದ್ರೆ ಸಾಂಗ್ ನೋಡ್ಕೊಂಡು ಚಿತ್ರಮಂದಿರಕ್ಕೆ ಬರೋ ಆಡಿಯನ್ಸ್ ತುಂಬಾ ಜನ ಇರ್ತಾರೆ. ಹೌದು, ಖಂಡಿತ. ಈ ಮೂವಿನಲ್ಲಿ 4 ಸಾಂಗ್ ಇದೆ ಟೋಟಲಿ. ಒಂದು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ, ವೀಕ್ಷಕರೇ ಪುಟ್ಟ ಪುಟ್ಟ ಅಂತ ವಿಡಿಯೋ ಸಾಂಗ್ ರಿಲೀಸ್ ಆಗಿದೆ. ನಮ್ಮ ರಾಧಿಕಾ ಚೇತನ್ ಹಾಗೆ ಪೂರ್ಣಚಂದ್ರ ಮೈಸೂರು ಅವರು ನಟಿಸಿರುವಂಥ ಸಾಂಗಲ್ಲಿ. ಅದು ಖಂಡಿತ ನೀವು ಆ ಸಾಂಗ್ನ ನೋಡಬೇಕು. ನಿಮ್ಮ ರಿವ್ಯೂಸ್ ಖಂಡಿತ ನಮಗೆ ಬೇಕು. ಅನದರ್ ಸಾಂಗ್ ಇಟ್ ವಿಲ್ ಬಿ ರಿಲೀಸ್ಡ್ ಶಾರ್ಟ್ಲಿ, ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ಖಂಡಿತ ರಿಲೀಸ್ ಆಗುತ್ತೆ. ಅದರಲ್ಲಿ ನಮ್ಮ ರಶ್ಮಿ ಅವ್ರು ಆಕ್ಟ್ ಮಾಡಿದ್ದಾರೆ ಆ ಸಾಂಗ್ ಅಲ್ಲಿ. ಸೊ ನಾನು ಕಾಯ್ತಾ ಇದ್ದೀನಿ. ಸೊ ನಾನು ಎಲ್ಲ ಕಡೆ ಪ್ರಮೋಟ್ ಮಾಡ್ತೀನಿ, ನೀವು ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಅದನ್ನ ಬಿಟ್ಟು ಕ್ಯಾರೆಕ್ಟರ್ಸ್ ಅಂತ ಬಂದ್ರೆ ಎಷ್ಟು ಜನ ಕ್ಯಾರೆಕ್ಟರ್ಸ್ ಇದೆ ಇದರಲ್ಲಿ, ಅಥವಾ ಯಾರು ಲೀಡ್ ರೋಲ್ಸ್ ಯಾರು ಪ್ಲೇ ಮಾಡಿದ್ದಾರೆ? ಎಸ್, ಇದರಲ್ಲಿ ಲೀಡ್ ರೋಲ್ಸ್ ಅನ್ನೋದಕ್ಕಿಂತ ಮುಖ್ಯ ಭೂಮಿಕೆಯಲ್ಲಿ ತುಂಬಾ ಜನ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕು ಅಂದ್ರೆ ರಾಜೇಶ್ ನಟರಂಗ ಸರ್ ಇದ್ದಾರೆ, ಹಾಗೆ ಗಿರಿರಾಜ್ BM ಅವರಿದ್ದಾರೆ. ಹೌದು ಹೌದು ಹೌದು, ಅವ್ರದ್ದು ರೀಸೆಂಟ್ ಆಗಿ ಒಂದು ಮೂವಿ ಅಮರಾವತಿ ಕೂಡ ಅವ್ರಿಗೆ ಅವಾರ್ಡ್ ಕೂಡ ಬಂತು ಆ ಮೂವಿಗೆ. ಸೊ ಅದಾದ್ಮೇಲೆ ರಾಧಿಕಾ ಚೇತನ್ ಇದ್ದಾರೆ. ಆಮೇಲೆ ನಾನು ನಟಿಸ್ತಾ ಇದ್ದೀನಿ ರಶ್ಮಿ ಪ್ರಭಾಕರ್ ಜೊತೆಗೆ ಶ್ರೀನಿಧಿ ವಾದಿರಾಜ್. ಹೀಗೆ ತುಂಬಾ ಜನ ನಟಿಸಿದ್ದಾರೆ ಆ ಮೂವಿಯಲ್ಲಿ. ಸೊ ನಿಂದು ಡೆಬ್ಯೂ ಮೂವಿ ಏನು ಎಕ್ಸ್ಪೆಕ್ಟೇಷನ್ ಇಸ್ಕೊಂಡಿದೆ? ಫುಲ್ ಎಕ್ಸೈಟ್ ಆಗಿದ್ದೀನಿ. ಈಗ ನಾನು ಥಿಯೇಟರ್ಸಲ್ಲಿ 26th ಬರ್ತಾ ಇದೆ, ಇನ್ನೇನು ಸ್ವಲ್ಪ ದಿನ ಇದೆ ಅಷ್ಟೇ. ಹೌದು, ಸೊ ನನಗೆ ಅಂದರೆ ಮಿಕ್ಸ್ಡ್ ಫೀಲಿಂಗ್. ಈಗ ಹೇಗೆ ಜನ ಎಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನನ್ನ ಸೀರಿಯಲಲ್ಲೇ ಬೇರೆ ಥರ ನೋಡಿರ್ತಾರೆ, ಇಲ್ಲಿ ಬೇರೆ ಥರ ನೋಡ್ತಾರೆ. ಸೊ ಅದನ್ನು ಹೇಗೆ ರೆಸ್ಪಾನ್ಸ್ ಅದು ಹೇಗಿರುತ್ತೆ ಅನ್ನೋದನ್ನು ನಾನು 26th ನೋಡೋದಕ್ಕೆ ಕಾಯ್ತಾ ಇದ್ದೀನಿ. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ಸೊ ಇದು ಈಗಿನ ಮಾಹಿತಿ. ಸೊ ಮೂವಿ ಬಗ್ಗೆ ಎಷ್ಟು ಹೇಳ್ಬೋದಾಗಿತ್ತು ನನ್ನ ಕಡೆಯಿಂದ ಅಥವಾ ರಶ್ಮಿ ಕಡೆಯಿಂದ ಎಲ್ಲ ಹೇಳಿದ್ದೀವಿ. ಇದಕ್ಕಿಂತ ಜಾಸ್ತಿ ಕೇಳೋಕ್ಕಾಗಲ್ಲ ನೀವು. ಸೊ ಇದೊಂದು ಪ್ರೀ ರಿವ್ಯೂ ಥರ ಇಟ್ಕೊಳ್ಳಿ. ಸೊ ದಿಸ್ ಈಸ್ ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದ ಮೂವಿನ ನೋಡಿ ಥಿಯೇಟರ್ಸಲ್ಲೇ ಹೋಗಿ ನೋಡಿ. ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಸೊ ಇಂಥ ಒಳ್ಳೆ ಟೀಮ್ಗೆ, ಇಂಥ ಯಂಗ್ ಟೀಮ್ಗೆ ನೀವು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ. ಅಷ್ಟು ನಿನ್ನ ಕಡೆಯಿಂದ ಆ್ಯಂಡ್ ಮೆನ್ಷನ್ ಮಾಡಲೇಬೇಕು, ಚೇತನ್ ಕುಮಾರ್ ಅವರ ಮ್ಯೂಸಿಕ್ ಡೈರೆಕ್ಷನ್ ಇದೆ. ಅವ್ರದ್ದು ಫಸ್ಟ್ ಮೂವಿ ಇದು. ಅವರು ಸಕ್ಕತ್ತಾಗಿದೆ, ಅವ್ರ ಸಾಂಗ್ಸ್ ಎಲ್ಲ ಸೂಪರ್ ಕಂಪೋಸಿಷನ್ ಇದೆ ಇದರಲ್ಲಿ. ಸೊ ಸಾಂಗ್ಸ್ ರಿವ್ಯೂ ನಮಗೆ ಖಂಡಿತ ಬೇಕು. ಹಾಗೆ ಥಿಯೇಟರ್ನಲ್ಲಿ ನೀವು 26th ನಮ್ಮ ಮೂವಿನ ನೋಡ್ಬಿಟ್ಟು ನಮಗೆ ಫೀಡ್ಬ್ಯಾಕ್ ಖಂಡಿತ ಹೇಳಬೇಕು ನೀವು. ಗೊತ್ತಾಯ್ತಲ್ಲ, 26th ಬುಕ್ ಮಾಡ್ಕೊಳ್ಳಿ, ಡೇಟು ಮರಿಬೇಡಿ. ಪ್ರೀ ಬುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಹೇಳ್ತಾ ಇರ್ತೀವಿ. ಅವಾಗ ಏನೇ ಅಪ್ಡೇಟ್ಸ್ ಇದ್ದರೂ ನನ್ನ ಚಾನಲಿಂದ ನಾನು ಕೊಡ್ತಾ ಇರ್ತೀನಿ, ಅಥವಾ ನನ್ನ ಫೇಸ್ಬುಕ್ ಪೇಜಿಂದ, ಅಥವಾ ರಶ್ಮಿ ಪ್ರಭಾಕರ್ ಇವಳದೇ ಫೇಸ್ಬುಕ್ ಪೇಜ್ ಇದೆ. ಸೊ ಇವಳ ಫೇಸ್ಬುಕ್ ಪೇಜಿಂದ ನಿಮಗೆಲ್ಲ ಅಪ್ಡೇಟ್ ಬರ್ತಾ ಇರುತ್ತೆ. ಸೊ ಮಿಸ್ ಮಾಡಬೇಡಿ. ಇದನ್ನು ಮಿಸ್ ಮಾಡೋರು ಒಂದು ಒಳ್ಳೆ ಮೂವಿ ಮಿಸ್ ಮಾಡ್ದಂಗೆ ಆಗುತ್ತೆ ನೀವು. ಸೊ ಈ ಮೂವಿ ಪ್ರೀಮಿಯರ್ ಟಿಕೆಟ್ಸ್ ನೀವು ವಿನ್ ಆಗಬೇಕು ಅಂತಿದ್ರೆ, ಅಥವಾ ಈ ಮೂವಿದು ಯಾವುದೇ ಗಿಫ್ಟ್ಸ್ ಆ್ಯಂಡ್ ಗುಡೀಸ್ ವಿನ್ ಆಗಬೇಕು ಅಂತಿದ್ರೆ, ನಾನು ಕೆಲವು ಒಂದು ಸಣ್ಣ ಪ್ರಶ್ನೆಗೆ ಆನ್ಸರ್ ಮಾಡಬೇಕಾಗುತ್ತೆ. BB5 ಅಂದರೆ BB5 ಅಂದರೆ ಏನು ಅಂತ ನನ್ನ ಯೂಟ್ಯೂಬ್ ಕಮೆಂಟ್ ಬಾಕ್ಸಲ್ಲಿ ಆಗಿರ್ಬೋದು, ಅಥವಾ ನನ್ನ ಫ್ಯಾನ್ ಪೇಜು, ಕನ್ನಡ ಮೀಡಿಯಂ ಫ್ಯಾನ್ ಪೇಜು, ಅಥವಾ ರಶ್ಮಿ ಪ್ರಭಾಕರ್ ಫ್ಯಾನ್ ಪೇಜ್, ಇಲ್ಲಿ ಎಲ್ಲಾದರೂ ಸರಿ ನೀವು BB5 ಅಂದರೆ ಏನು ಅಂತ ಗೆಸ್ ಮಾಡಿದ್ರೆ ಕರೆಕ್ಟಾಗಿ ನಿಮಗೆ ಗುಡೀಸು ಅಥವಾ ಪ್ರೀಮಿಯರ್ ಟಿಕೆಟ್ ಸಿಗುತ್ತೆ. ಸೊ ಕೀಪ್ ಕಮೆಂಟಿಂಗ್, ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಎಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಂ. ನಾನು ನಿಮ್ಮ ಆಲ್ರೌಂಡರ್ ಅರ್ಜುನ. ಇವರು ನಿಮ್ಮ
ಲಕ್ಷ್ಮಿ, ಚಿನ್ನು, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ಸ್ವಪ್ನ, ಹಾಂ, ಹೀರೋಯಿನ್ನು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀನೊಂದ್ಸತಿ ಹೇಳ್ಬಿಡಮ್ಮ. ಎಸ್, ಪ್ಲೀಸ್ ಕನ್ನಡ ಮೀಡಿಯಂ ಪೇಜ್ನ ಸಪೋರ್ಟ್ ಮಾಡಿ, ನಮ್ಮ ಯೂಟ್ಯೂಬರ್ ಅರ್ಜುನ ಸಪೋರ್ಟ್ ಮಾಡಿ. ಹಾಗೆ ಈಗ ನಮ್ಮ ಮೇನ್ ಕಾನ್ಸೆಪ್ಟ್ ಏನು ಅಂದರೆ BB5 ಕನ್ನಡ ಮೂವಿ. BB5ನ ಸಪೋರ್ಟ್ ಮಾಡಿ, ಎಲ್ಲ ಕನ್ನಡ ಮೂವೀಸ್ನ ಸಪೋರ್ಟ್ ಮಾಡಿ. ಪೈರಸಿ ಖಂಡಿತ ಸಪೋರ್ಟ್ ಮಾಡಬೇಡಿ. 26th ಇನ್ ಯುವರ್ ನಿಯರೆಸ್ಟ್ ಥಿಯೇಟರ್ಸ್ ಇರುತ್ತೆ. ವೇಟಿಂಗ್ ಫಾರ್ ದ ಮೂವಿ. ಬುಕ್ ಮಾಡ್ಕೊಂಬಿಡಿ, ಮರಿಬೇಡಿ. 26ನೇ ತಾರೀಕು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ನಮಸ್ಕಾರ.